ತನ್ನ ಪಾಡಿಗೆ ಮೊಬೈಲ್ ಯೂಸ್ ಮಾಡ್ತಾ ಇರೋ ಯುವಕನಿಗೆ ಯಾರೋ ಒಬ್ಬ ಹುಡುಗ ಹಿಂದೆ ಬಂದು ಸ್ಪ್ರೇ ಹೊಡಿತಾನೆ ನೋಡಿ. ಪಾಪ ಯುವಕನಿಗೆ ಪ್ರಜ್ಞೆ ತಪ್ಪುತ್ತೆ. ಇವಾಗ ಮೈಮೇಲೆ ಎಷ್ಟು ಕಣ್ಣಿದ್ರೂ ಸಾಕಾಗಲ್ಲ. ಕೇರ್ಫುಲ್ ಆಗಿ ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಎಲ್ಲ ಕೂತ್ಕೊಳ್ಳುವಾಗ ಕೇರ್ಫುಲ್ ಆಗಿ ಇರಬೇಕು. ನಾನು ನಿಮ್ಮ ಬ್ಯಾರಿ ಕನ್ನಡಿಗ ನೋಡಿ. ಕರೆಕ್ಟಾಗಿ ನೋಡಿ, ಯುವಕ ಬಂದ, ಒಬ್ಬ ಸ್ಪ್ರೇ ಹೊಡಿತಾ ಇದ್ದಾನೆ ಮುಖಕ್ಕೆ. ಇವಾಗ ಪ್ರಜ್ಞೆ ತಪ್ಪುತ್ತೆ ಸ್ವಲ್ಪದ್ರಲ್ಲೇ. ಪಾಪ ಯುವಕನಿಗೆ ಗೊತ್ತೇ ಇರಲಿಲ್ಲ, ತನ್ನ ಪಾಡಿಗೆ ಮೊಬೈಲ್ ಯೂಸ್ ಮಾಡ್ತಾ ಕೂತ್ಕೊಂಡಿದ್ದ ರೈಲ್ವೆ ಸ್ಟೇಷನಲ್ಲಿ. ನೋಡಿ, ಆ ಹುಡುಗ ಪ್ರಜ್ಞೆ ತಪ್ಪುವರೆಗೂ ವೇಟ್ ಮಾಡ್ತಾ ಇದ್ದಾನೆ. ಪ್ರಜ್ಞೆ ತಪ್ಪು ಹೋಯ್ತು ನೋಡಿ. ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಹುಡುಗ. ಪಕ್ಕದಲ್ಲೇ ಬಂದು ಕೂತ್ಕೋತಾನೆ. ಇವಾಗ ನೋಡಿ, ಪ್ರಜ್ಞೆ ತಪ್ಪಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೋತಾ ಇದ್ದಾನೆ. ತಪ್ಪಿದೆ ಅಂತ ಕನ್ಫರ್ಮ್ ಆದ ತಕ್ಷಣನೇ ಕೈಯಿಂದ ಮೊಬೈಲ್ ಇಸ್ಕೊತಾನೆ ನೋಡಿ. ಇವಾಗ ಇಸ್ಕೊಂಡ. ಅದಕ್ಕೆ ಹೇಳೋದು, ನಾವು ಎಲ್ಲಾದರೂ ಅಂದರೆ ಅಪರಿಚಿತ ಸ್ಥಳದಲ್ಲಿ, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್, ಎಲ್ಲೇ ಆಗಲಿ, ಪಾರ್ಕೋ, ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಹುಷಾರಾಗಿ ಕೂತ್ಕೋಬೇಕು. ಜ್ಞಾನ ಇಲ್ಲದೆ ಹೋದರೆ ನಮಗೂ ಕೂಡ ತೊಂದರೆ. ನಮ್ಮಲ್ಲಿರೋ ಪರ್ಸ್, ಮೊಬೈಲ್ ಏನೇ ಇದ್ದರೂ ಆಭರಣನೋ ಎತ್ಕೊಂಡು ಹೋಗ್ಬಿಡ್ತಾರೆ. ಇಂಥವ್ರು ಡೈಲಿ ಕೆಲಸನೇ ಇದೇ ಆಗಿರುತ್ತೆ. ಮೊಬೈಲ್ ಕದಿಯೋದು, ಪರ್ಸ್ ಕಳ್ಳತನ ಮಾಡೋದು. ನೋಡಿ, ಆ ಯುವಕನ್ನ ಎಬ್ಬಿಸ್ಕೋತಾ ಇದ್ದಾನೆ ನೋಡಿ. ಪಾಕೆಟಲ್ಲಿ ಕೈ ಹಾಕ್ತಾ ಇದ್ದಾನೆ ಹಂಗೆ. ನೋಡಿ, ಪಾಕೆಟಿಂದ ಇನ್ನೊಂದು ಮೊಬೈಲ್ ತೆಗಿತಾ ಇದ್ದಾನೆ ನೋಡಿ ಕರೆಕ್ಟಾಗಿ. ಅಲ್ಲಿ ಅಕ್ಕಪಕ್ಕ ಜನ ಇದ್ರೂ ಯಾರಿಗೂ ಗೊತ್ತೇ ಅದಲ್ಲ ಈ ಥರ ಮಾಡ್ತಾವನೆ ಅಂತ. ನೋಡಿ, ಇನ್ನೊಂದು ಪಾಕೆಟ್ ಕೈ ಹಾಕ್ತಾವನೆ. ಅದೇನೋ ಅಮೌಂಟ್ ಸಿಕ್ತು ಅನ್ಸುತ್ತೆ, ಅದನ್ನು ತೆಗೊಂಡು ಹೋಗ್ತಾನೆ ನೋಡಿ. ಆ ಕಡೆ ಈ ಕಡೆ ನೋಡ್ಕೊಂಡು ಕರೆಕ್ಟಾಗಿ ಕಿತ್ಕೊಂಡ್ಬಿಟ್ಟ ನೋಡಿ. ಇನ್ನು ಉಳಿದಿರೋದು ಒಂದು ಬ್ಯಾಗುನ್ ಮಾತ್ರ ಇದೆ ಅಲ್ಲಿ. ಅದನ್ನು ಕೂಡ ಬಿಡಲ್ಲ ಅನ್ಸುತ್ತೆ ಈತ. ನೋಡಿ, ಆ ಬ್ಯಾಗ್ನು ಕೂಡ ಎತ್ಕೋತಾ ಇದ್ದಾನೆ ನೋಡಿ. ನೋಡಿ, ಎತ್ಕೊಂಡು ಹೋದ. ಯಾರಿಗೂ ಗೊತ್ತೇ ಆಗಲ್ಲ. ಈತ ಸ್ಪ್ರೇ ಹೊಡಿದ ನಂತರ ಪ್ರಜ್ಞೆ ತಪ್ಪಿಕೊಂಡು ಬಿದ್ದು ಬೀಳ್ತಾನೆ. ಆದಷ್ಟು ಕೇರ್ಫುಲ್ ಆಗಿರಿ ಎಲ್ರು.